ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಭಾರತದ ವಿವಿಧ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಕೇಂದ್ರ ಹಣಕಾಸು ಸಚಿವಾಲಯ ಒಂದು ಗಂಭೀರವಾದ ಎಚ್ಚರಿಕೆ ನೀಡಿದೆ. ಅದರ ಸಂಪೂರ್ಣ ಚಿತ್ರಣವನ್ನ ನಾವಿಂದು ನೋಡಲಿದ್ದೇವೆ. ಬನ್ನಿ, ಯಾವುದೇ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಹಣಕಾಸು ಸಚಿವಾಲಯದ ವರದಿಯಲ್ಲಿರುವ ಈ ಮಾತನ್ನ ಒಮ್ಮೆ ಗಮನಿಸಿ. ಕಂದಾಯ ಕೊರತೆ ಮತ್ತು ಹೆಚ್ಚಿನ ಸಾಲದ ಹೊರೆಯಿರುವ ರಾಜ್ಯಗಳಿಗೆ ಭವಿಷ್ಯದಲ್ಲಿ ಬರುವ ಆರ್ಥಿಕ ಆಘಾತಗಳನ್ನು ಎದುರಿಸೋದು ಕಷ್ಟವಾಗುತ್ತೆ. ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟಿನಂತಹ ಜಾಗತಿಕ ವಿದ್ಯಮಾನಗಳು ನಮ್ಮ ರಾಜ್ಯಗಳ ಬಜೆಟ್ ಮೇಲೆ ಹೇಗೆ ನೇರ ಪರಿಣಾಮ ಬೀರಬಲ್ಲವು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಸರಿ, ಇಂದಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಂದ್ರೆ, ಮುಂಬರುವ ಆರ್ಥಿಕ ಆಘಾತ, ಕಂದಾಯ ಕೊರತೆಯ ನಿಜವಾದ ಅರ್ಥ, ಕೆಂಪು ವಲಯದಲ್ಲಿರುವ ಅಂದ್ರೆ ಆರ್ಥಿಕ ಸಂಕಷ್ಟದಲ್ಲಿರುವ ರಾಜ್ಯಗಳು, ಹಸಿರು ವಲಯದಲ್ಲಿರುವ ಸೇಫ್ ರಾಜ್ಯಗಳು, ಆಮೇಲೆ ಒಡಿಶಾ ರಾಜ್ಯದ ಒಂದು ವಿಶೇಷ ಉದಾಹರಣೆ, ಮತ್ತು ಕೊನೆಯದಾಗಿ ಆರ್ಥಿಕತೆಯ ಸುವರ್ಣ ನಿಯಮ. ವಿಭಾಗ 1: ಮುಂಬರುವ ಆರ್ಥಿಕ ಆಘಾತ ಮತ್ತು ಹಣಕಾಸು ಸಚಿವಾಲಯದ ಎಚ್ಚರಿಕೆ. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ತಮ್ಮ ಏಪ್ರಿಲ್ ತಿಂಗಳ ರಿಪೋರ್ಟ್ನಲ್ಲಿ 18 ದೊಡ್ಡ ರಾಜ್ಯಗಳ 2026-27ನೇ ಸಾಲಿನ ಆರ್ಥಿಕ ಭವಿಷ್ಯವನ್ನ ವಿಶ್ಲೇಷಿಸಿದೆ. ಇದು ಖಂಡಿತವಾಗಿಯೂ ಮುಂಬರುವ ಸವಾಲುಗಳ ಬಗ್ಗೆ ಒಂದು ಸ್ಪಷ್ಟ ಮುನ್ಸೂಚನೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ, ಕೇಂದ್ರ ಸರ್ಕಾರ ಸದ್ಯಕ್ಕೆ ತನ್ನದೇ ಆದ ಹಣಕಾಸು ಪರಿಸ್ಥಿತಿಯನ್ನ ಬಲಪಡಿಸುವಲ್ಲಿ ಬ್ಯುಸಿಯಾಗಿದೆ. ಇದರ ಅರ್ಥ ಇಷ್ಟೇ: ಭವಿಷ್ಯದಲ್ಲಿ ಏನಾದರೂ ಅನಿರೀಕ್ಷಿತ ಆರ್ಥಿಕ ಆಘಾತಗಳು ಎದುರಾದ್ರೆ ರಾಜ್ಯಗಳು ತಾವೇ ತಮ್ಮ ಖರ್ಚುಗಳನ್ನು ಕಡಿತಗೊಳಿಸಿ ಹೊಂದಾಣಿಕೆ ಮಾಡಿಕೊಳ್ಬೇಕು, ಇಲ್ಲವೇ ಕೇಂದ್ರದ ಮೊರೆ ಹೋಗಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ದೊಡ್ಡ ಮಟ್ಟದ ವಿಶೇಷ ಸಹಾಯ ಮಾಡುವ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಪ್ರತಿಯೊಂದು ರಾಜ್ಯವೂ ತನ್ನ ಆರ್ಥಿಕ ನಿರ್ವಹಣೆಯ ಬಗ್ಗೆ ತಾನೇ ಎಚ್ಚರಿಕೆ ವಹಿಸುವುದು ಈಗ ಅನಿವಾರ್ಯ. ವಿಭಾಗ 2: ಕಂದಾಯ ಕೊರತೆಯ ಅರ್ಥ. ದಿನನಿತ್ಯದ ಖರ್ಚುಗಳು ನಮ್ಮ ಆದಾಯವನ್ನೇ ಮೀರಿದಾಗ ಏನಾಗುತ್ತೆ? ಈ ಇಡೀ ವಿಶ್ಲೇಷಣೆಯ ಮೂಲ ಕಾನ್ಸೆಪ್ಟ್ ಅನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಕಂದಾಯ ಕೊರತೆ ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸರ್ಕಾರಿ ನೌಕರರ ಸಂಬಳ, ಪಿಂಚಣಿ, ಸಬ್ಸಿಡಿಗಳು ಮತ್ತು ಹಳೆ ಸಾಲದ ಮೇಲಿನ ಬಡ್ಡಿ, ಇವೆಲ್ಲ ದಿನನಿತ್ಯದ ಮರುಕಳಿಸುವ ಅನಿವಾರ್ಯ ಖರ್ಚುಗಳು. ಈ ಖರ್ಚುಗಳು ಸರ್ಕಾರಕ್ಕೆ ತೆರಿಗೆಯಿಂದ ಬರುವ ಒಟ್ಟು ಆದಾಯಕ್ಕಿಂತ ಹೆಚ್ಚಾದಾಗ ಅದನ್ನ ಕಂದಾಯ ಕೊರತೆ ಅಂತೀವಿ. ಯೋಚಿಸಿ, ನಮ್ಮ ದಿನನಿತ್ಯದ ಬದುಕುಳಿಯುವ ವೆಚ್ಚಗಳೇ ನಮ್ಮ ಗಳಿಕೆಗಿಂತ ಹೆಚ್ಚಾದರೆ ಪರಿಸ್ಥಿತಿ ಹೇಗಿರುತ್ತೆ? ಇದು ಕೂಡ ಅಕ್ಷರಶಃ ಹಾಗೇನೆ. ಈ ಹೋಲಿಕೆ ನೋಡಿ, ಇದು ಎರಡು ಬೇರೆ ಬೇರೆ ಪರಿಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಲ್ವಾ? ಸಾಲದ ಸುಳಿಯಲ್ಲಿರುವ ರಾಜ್ಯಗಳು ತಮ್ಮ ಆದಾಯದ ಬಹುಪಾಲನ್ನ ಕೇವಲ ಬಡ್ಡಿ ಕಟ್ಟೋದಕ್ಕೆ ಸುರಿಯಬೇಕಾಗತ್ತೆ. ಇದರಿಂದ ಹೊಸ ಯೋಜನೆಗಳಿಗೆ ದುಡ್ಡೇ ಇರಲ್ಲ. ಆದರೆ ಕಂದಾಯ ಹೆಚ್ಚಳ ಅಂದ್ರೆ ಸರ್ಪ್ಲಸ್ ಹೊಂದಿರುವ ರಾಜ್ಯಗಳ ಕಥೆ ಬೇರೆ. ಅವರ ಬಳಿ ಉಳಿತಾಯ ಇರೋದ್ರಿಂದ ಯಾವುದೇ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಎದುರಾದರೂ ಅದನ್ನು ಸ್ವಲ್ಪ ಆರಾಮಾಗಿಯೇ ಮತ್ತು ಸ್ವತಂತ್ರವಾಗಿ ಎದುರಿಸಬಲ್ಲವು. ವಿಭಾಗ 3: ಕೆಂಪು ವಲಯದಲ್ಲಿರುವ ರಾಜ್ಯಗಳು. 2026-27ರ ಅಂದಾಜುಗಳನ್ನು ಈಗ ನೋಡೋಣ. ಈ ದತ್ತಾಂಶವನ್ನ ನಾವೀಗ ವಸ್ತುನಿಷ್ಠವಾಗಿ ವಿಶ್ಲೇಷಿಸೋಣ. ವಿಶ್ಲೇಷಣೆಗೆ ತೆಗೆದುಕೊಂಡ ಈ 18 ದೊಡ್ಡ ರಾಜ್ಯಗಳ ಪೈಕಿ ಬರೋಬ್ಬರಿ 9 ರಾಜ್ಯಗಳು ಕಂದಾಯ ಕೊರತೆಯನ್ನ ಎದುರಿಸಲಿವೆ ಅಂತ ಅಂದಾಜಿಸಲಾಗಿದೆ. ಕೇವಲ 7 ರಾಜ್ಯಗಳಲ್ಲಿ ಮಾತ್ರ ಸರ್ಪ್ಲಸ್ ಅಥವಾ ಕಂದಾಯ ಹೆಚ್ಚಳ ಇರಲಿದೆ. ಒಂದೇ ಒಂದು ರಾಜ್ಯ ಮಾತ್ರ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಕೇವಲ ಮಧ್ಯಂತರ ಬಜೆಟ್ ಮಂಡಿಸಿದ್ರಿಂದ ಅವರನ್ನ ಈ ಲಿಸ್ಟ್ನಿಂದ ಸದ್ಯಕ್ಕೆ ಹೊರಗಿಡಲಾಗಿದೆ. ಒಟ್ಟಾರೆ ಲೆಕ್ಕ ಹಾಕಿದ್ರೆ ಈ ಪಟ್ಟಿಯಲ್ಲಿರುವ ಅರ್ಧದಷ್ಟು ರಾಜ್ಯಗಳ ಆರ್ಥಿಕ ಭವಿಷ್ಯ ನಿಜಕ್ಕೂ ಡೇಂಜರ್ನಲ್ಲಿದೆ. ಆ ರಾಜ್ಯಗಳ ಪೈಕಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೆ GSTP ಆಧಾರದ ಮೇಲೆ ಅತಿ ಹೆಚ್ಚು ಕಂದಾಯ ಕೊರತೆ ಎದುರಿಸುತ್ತಿರುವ ಟಾಪ್ 3 ರಾಜ್ಯಗಳು ಇಲ್ಲಿವೆ. ಹಿಮಾಚಲ ಪ್ರದೇಶ -2.4%, ಪಂಜಾಬ್ -2.2% ಮತ್ತು ಕೇರಳ -2.1%. ಈ ದೊಡ್ಡ ಮಟ್ಟದ ಕೊರತೆಯಿಂದಾಗಿ ಈ 3 ರಾಜ್ಯಗಳು ಈಗ ಅಪಾಯದ ವಲಯದಲ್ಲಿ ಸ್ಪಷ್ಟವಾಗಿ ನಿಂತಿವೆ. ಈ ಕಂದಾಯ ಕೊರತೆ ಇರೋ ರಾಜ್ಯಗಳ ದೊಡ್ಡ ಸಮಸ್ಯೆ ಏನಂದ್ರೆ, ಇವರ ಮೇಲೆ ಹಿಂದಿನ ಸಾಲದ ದೊಡ್ಡ ಬೆಟ್ಟವೇ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಈ ರಾಜ್ಯಗಳು ತಮ್ಮ ಆದಾಯದ 15%ಕ್ಕಿಂತಲೂ ಹೆಚ್ಚಿನ ದುಡ್ಡನ್ನ ಕೇವಲ ಆ ಹಳೆಯ ಸಾಲಗಳ ಬಡ್ಡಿ ಕಟ್ಟೋದಕ್ಕೆ ಖರ್ಚು ಮಾಡ್ತಿವೆ. ಇದರಿಂದ ಆಗ್ತಿರೋದೇನೋ, ಹೊಸ ರಸ್ತೆಗಳು, ಮೂಲ ಸೌಕರ್ಯ ಅಥವಾ ಬೇರೆ ಯಾವುದೇ ಉತ್ಪಾದಕ ಯೋಜನೆಗಳಿಗೆ ಹಣ ಹೊಂದಿಸೋದು ಇವರಿಗೆ ಅಕ್ಷರಶಃ ಅಸಾಧ್ಯವಾಗ್ಬಿಡ್ತಿದೆ. 22.8%. ಒಂದು ಕ್ಷಣ ಈ ನಂಬರ್ ಬಗ್ಗೆ ಯೋಚಿಸಿ. ಇದು ಪಂಜಾಬ್ ರಾಜ್ಯದ ಆದಾಯ ಮತ್ತು ಬಡ್ಡಿ ಪಾವತಿಯ ನಡುವಿನ ಅಂದಾಜು. ಅಂದ್ರೆ ಬರುವ ಆದಾಯದಲ್ಲಿ 1/5 ಹೆಚ್ಚು ಕೇವಲ ಬಡ್ಡಿ ಕಟ್ಟೋದಕ್ಕೆ ಹೋಗ್ತಾ ಇದೆ. ನಾವು ವಿಶ್ಲೇಷಿಸಿದ ಎಲ್ಲಾ ರಾಜ್ಯಗಳ ಪೈಕಿ ಇದೇ ಅತ್ಯಧಿಕ. ಅಂದ್ರೆ ನಿಮ್ಗೆ ಆಶ್ಚರ್ಯವಾಗಬಹುದು. ವಿಭಾಗ 4: ಹಸಿರು ವಲಯದಲ್ಲಿರುವ ರಾಜ್ಯಗಳು.
ಈಗ ಸ್ವಲ್ಪ ಪಾಸಿಟಿವ್ ಕಡೆಗೆ ಬರೋಣ. ಭವಿಷ್ಯದ ಆಘಾತಗಳನ್ನ ಎದುರಿಸಲು ಸಜ್ಜಾಗಿರುವ ಸದೃಢ ರಾಜ್ಯಗಳತ್ತ ನಮ್ಮ ಗಮನ ಹರಿಸೋಣ. ಬನ್ನಿ ಈ ಪಾಸಿಟಿವ್ ಬೆಳವಣಿಗೆಯನ್ನು ನೋಡೋಣ. GSDPಯ ಆಧಾರದ ಮೇಲೆ ಅತ್ಯುತ್ತಮ ಮತ್ತು ಆರೋಗ್ಯಕರ ಕಂದಾಯ ಹೆಚ್ಚಳ ಅಂದರೆ ರೆವಿನ್ಯೂ ಸರ್ಪ್ಲಸ್ ಹೊಂದಿರುವ ಟಾಪ್ 3 ರಾಜ್ಯಗಳು ಇವು: ಒಡಿಶಾ (3.0%), ಜಾರ್ಖಂಡ್ (2.5) ಮತ್ತು ಉತ್ತರ ಪ್ರದೇಶ್ (1.6). ಕಂದಾಯ ಹೆಚ್ಚಳವಿರುವ ಈ 8 ರಾಜ್ಯಗಳಲ್ಲಿ ತೆಲಂಗಾಣವನ್ನ ಬಿಟ್ಟು ಒಂದು ಪ್ರಮುಖ ಅಂಶ ನೋಡ್ಬೋದು. ಇವರ ಬಂಡವಾಳ ಹೂಡಿಕೆ ಅಂದರೆ ಕ್ಯಾಪಿಟಲ್ ಔಟ್ಲೇ ಇವರ ಅಂದಾಜು ವಿತ್ತೀಯ ಕೊರತೆಗಿಂತ ಗಣನೀಯವಾಗಿ ಹೆಚ್ಚಾಗಿದೆ. ಇದರರ್ಥ ತುಂಬಾ ಸ್ಪಷ್ಟ. ಈ ರಾಜ್ಯಗಳು ಸುಮ್ಮನೆ ಹಣವನ್ನ ಬ್ಯಾಂಕ್ನಲ್ಲಿಟ್ಟುಕೊಂಡು ಕೂತಿಲ್ಲ. ಬದಲಾಗಿ ಆ ಹಣವನ್ನ ದೀರ್ಘಕಾಲೀನ ಆರ್ಥಿಕ ಬೆಳವಣಿಗೆ ತರುವಂತಹ ಯೋಜನೆಗಳಲ್ಲಿ ಸಕ್ರಿಯವಾಗಿ ಹೂಡಿಕೆ ಮಾಡ್ತಿದ್ದಾರೆ. ವಿಭಾಗ 5 ಒಡಿಶಾದ ವಿಶೇಷ ಉದಾಹರಣೆ. ಹೆಚ್ಚಿನ ಕೊರತೆಯು ಒಳ್ಳೆಯದಾಗುವ ಸಮಯ. ಹೆಚ್ಚಿನ ವಿತ್ತೀಯ ಕೊರತೆ ಅಂದ್ರೆ ಯಾವಾಗಲೂ ಕೆಟ್ಟದ್ದೇ ಆಗಿರಬೇಕಿಲ್ಲ. ಈ ದತ್ತಾಂಶದ ಒಳಗೆ ಅಡಗಿರುವ ಒಂದು ಆಸಕ್ತಿದಾಯಕ ಆರ್ಥಿಕ ತಂತ್ರವನ್ನ ನಾವೀಗ ಬಿಡಿಸಿ ನೋಡೋಣ. ಹೆಚ್ಚಿನ ವಿತ್ತೀಯ ಕೊರತೆಯು ಯಾವಾಗಲೂ ತೀವ್ರ ಆರ್ಥಿಕ ಸಂಕಷ್ಟದ ಸಂಕೇತಾನ. ನಾವು ಈ ಒಡಿಶಾ ಕೇಸ್ ಸ್ಟಡಿಯನ್ನು ನೋಡುವ ಮುನ್ನ ನಮ್ಮ ಸಾಮಾನ್ಯ ಗ್ರಹಿಕೆಗಳನ್ನೇ ಪ್ರಶ್ನಿಸುವ ಈ ಪಾಯಿಂಟ್ ಬಗ್ಗೆ ಯೋಚಿಸಬೇಕು. ಒಡಿಶಾದ ಈ ಆರ್ಥಿಕ ಲೆಕ್ಕಾಚಾರದಲ್ಲಿರೋ ನಿಜವಾದ ಟ್ವಿಸ್ಟ್ ಇಲ್ಲಿದೆ ನೋಡಿ. ಒಡಿಶಾದ ವಿತ್ತೀಯ ಕೊರತೆ 3.5ರಷ್ಟಿದೆ. ಇದು ಮಿತಿಯಾದ 3.0ಕ್ಕಿಂತ ಹೆಚ್ಚು. ಮೇಲ್ನೋಟಕ್ಕೆ ಇದು ಸ್ವಲ್ಪ ಆತಂಕಕಾರಿ ಅನಿಸ್ಬೋದಲ್ವಾ? ಆದರೆ ಅವರ ಬೃಹತ್ ಬಂಡವಾಳ ಹೂಡಿಕೆ GSDPಯ 6.5ರಷ್ಟಿದೆ. ಜೊತೆಗೆ 3.0ರಷ್ಟು ಕಂದಾಯ ಹೆಚ್ಚಳವೂ ಇದೆ. ಹಾಗಾಗಿ ಈ ಇಡೀ ಮ್ಯಾಥ್ಸ್ ಒಡಿಶಾಗೆ ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಬಗ್ಗೆ ಹಣಕಾಸು ಸಚಿವಾಲಯದ ವರದಿಯಲ್ಲಿರುವ ಈ ಸಾಲನ್ನ ಗಮನಿಸಿ. ಇದನ್ನ ಆರ್ಥಿಕ ಸಂಕಷ್ಟ ಅನ್ನೋದಕ್ಕಿಂತ ಉದ್ದೇಶಪೂರ್ವಕ ಹೂಡಿಕೆ ಅಂತಲೇ ಕರೆಯಬೇಕು. ಅಂದ್ರೆ ಸಾಲ ಮಾಡೋದು ತಪ್ಪು ಅಂತಲ್ಲ. ಆ ಸಾಲದ ಹಣವನ್ನ ದಿನನಿತ್ಯದ ಖರ್ಚುಗಳಿಗೆ ಬಳಸುವ ಬದಲು ನಾಳೆ ಆದಾಯ ತರುವಂತಹ ಮೂಲಸೌಕರ್ಯಗಳಿಗೆ ಆಕ್ರಮಣಕಾರಿಯಾಗಿ ಬಳಸಿದ್ರೆ ಅದು ಅತ್ಯುತ್ತಮ ಆರ್ಥಿಕ ನೀತಿಯಾಗುತ್ತೆ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ವಿಭಾಗ 6 ಆರ್ಥಿಕತೆಯ ಸುವರ್ಣ ನಿಯಮ. ರಾಜ್ಯಗಳ ಆರ್ಥಿಕ ನಿರ್ವಹಣೆಯ ಬಾಟಮ್ ಲೈನ್. ಹಣಕಾಸು ಸಚಿವಾಲಯದ ವರದಿಯ ಅಂತಿಮ ಮತ್ತು ಅತಿ ಮುಖ್ಯ ಸಂದೇಶವನ್ನ ಈಗ ನೋಡೋಣ. ಹಾಗಾಗಿ ಇಡೀ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಅಂಶ ಇಲ್ಲಿದೆ. ಆರ್ಥಿಕತೆಯ ಸುವರ್ಣ ನಿಯಮ ಅಂದ್ರೆ ಶೂನ್ಯ ಕಂದಾಯ ಕೊರತೆಯನ್ನ ಕಾಯ್ದುಕೊಳ್ಳಲು ವಿಫಲವಾಗುವ ರಾಜ್ಯಗಳು ಪ್ರಸ್ತುತ ಬಿಕ್ಕಟ್ಟಿನಿಂದಾಗಿ ಇನ್ನಷ್ಟು ಒತ್ತಡವನ್ನ ಎದುರಿಸಬೇಕಾಗುತ್ತೆ. ಈ ಸಿಂಪಲ್ ರೂಲ್ ನಾವು ಶುರುವಿನಲ್ಲಿ ಮಾತಾಡಿದ ಜಾಗತಿಕ ಆರ್ಥಿಕ ಆಘಾತಗಳ ಎಚ್ಚರಿಕೆಗೆ ನೇರ ಲಿಂಕ್ ಹೊಂದಿದೆ. ನಮ್ಮ ಆದಾಯಕ್ಕಿಂತ ನಮ್ಮ ಖರ್ಚು ಹೆಚ್ಚಾಗದಂತೆ ನೋಡಿಕೊಳ್ಳೋದೇ ಎಲ್ಲದಕ್ಕೂ ಮೂಲಮಂತ್ರ. ಹಾಗಾದ್ರೆ ಮುಂದಿನ ಜಾಗತಿಕ ಆರ್ಥಿಕ ಆಘಾತ ಅಪ್ಪಳಿಸುವ ಮುನ್ನವೇ ಸಾಲದ ಸುಳಿಯಲ್ಲಿರುವ ಈ ರಾಜ್ಯಗಳು ತಮ್ಮ ಖರ್ಚು ವೆಚ್ಚಗಳನ್ನ ಯಶಸ್ವಿಯಾಗಿ ಸರಿದಾರಿಗೆ ತರಲು ಸಾಧ್ಯವಾಗುತ್ತಾ? ಈ ಆರ್ಥಿಕ ಅಂದಾಜುಗಳು ಕೇವಲ ಅಂಕಿಅಂಶಗಳಲ್ಲ. ಇವು ನಮ್ಮೆಲ್ಲರ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರುವ ವಾಸ್ತವಗಳು. ಈ ಪ್ರಶ್ನೆಯನ್ನ ನಮ್ಮೆಲ್ಲರ ಚಿಂತನೆಗೆ ಬಿಡುತ್ತಾ ಇಂದಿನ ಈ ಎಕ್ಸ್ಪ್ಲೇನರ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಬೆಳವಣಿಗೆಗಳ ಬಗ್ಗೆ ನಿರಂತರವಾಗಿ ಗಮನ ಹರಿಸುವುದು ಬಹಳ ಮುಖ್ಯ. ವಂದನೆಗಳು.